ಆಯ್ತಲ್ಲಪ್ಪ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಈಗ ನೀವೆಲ್ಲರೂ ಹೊರಡಿ. ಪ್ರೆಸಿಡೆಂಟ್ ಬಂದರೆ ಸಮಸ್ಯೆ ಆಗುತ್ತೆ. ಬಂದರೆ ತಾನೇ ಸರ್ ಸಮಸ್ಯೆ ಆಗೋದು. ಅಂದ್ರೆ ಹೇಳಿ ಸರ್, ಅದು ಕೊಡಿ ಹೇಳ್ತೀನಿ. ಅದು ಸರ್, ನೀವು ಮರ ಕಡಿತೀವಿ ಅಂತ ಆದೇಶ ಹೊರಡಿಸಿದ್ರಲ್ಲ, ಅದನ್ನು ಕಡಿಬಾರ್ದು ಅಂತ ನಾವೆಲ್ಲ ಸೇರಿ ಈ ನಾಟಕ ಮಾಡಿದ್ವಿ. ಪ್ರೆಸಿಡೆಂಟು ಬರ್ತಾ ಇಲ್ಲ. ನೋಡಿ ಸರ್, ನೀವು ಒಂದು ಆದೇಶ ಹೊರಡಿಸಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಮತ್ತೆ ಏನಾದರೂ ಮರ ಕಡಿತೀವಿ ಅಂತ ಆದೇಶ ಹೊರಡಿಸಿದ್ರೆ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಇನ್ನು ಮುಂದೆ ತಾವು ಮರದ ತಂಟೆ ಬರೋ ಹಾಗಿಲ್ಲ. ವಿನಯಪೂರ್ವಕವಾಗಿ ಕೇಳ್ಕೊಳ್ತೀವಿ, ತಾವಿನ್ನು ದಯಮಾಡಿಸ್ಬೋದು. ಛೇ, ಚೋರೆ, ನಾವು ಅನ್ಕಂಡು ಪ್ಲಾನ್ ಪ್ರಕಾರನೇ ಆಯ್ತು. ಮರವೂ ಉಳೀತು. ಹಸಿರು ಪಾಲಕ ವೃಕ್ಷ ರಕ್ಷಕ ಶಿವರಿಗೆ ಜೈ. ಇರಿ 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 ನೋಡಿ, ಇದು ನನ್ನೊಬ್ಬನಿಂದ ಸಾಧ್ಯ ಆಗಲಿಲ್ಲ. ನೀವೆಲ್ಲರೂ ಸೇರಿ ಹೋರಾಟ ಮಾಡಿದ್ದಕ್ಕೇನೆ ನಮಗೆ ಜಯ ಸಿಕ್ಕಿದ್ದು, ಈ ಮರ ಉಳ್ಕೊಂಡಿದ್ದು. ಇದೆಲ್ಲದಕ್ಕೂ ಪ್ರೇರಣೆ ಭಗವಂತ. ನಾವೇನೇ ಥ್ಯಾಂಕ್ಸ್ ಹೇಳೋದಿದ್ರು, ನಾವೇನೇ ಜೈಕಾರ ಹಾಕೋದಿದ್ರು ಆ ಭಗವಂತನಿಗೆ ಹಾಕಬೇಕು. ಭಗವಂತ, ಒಂದು ಮರ ಉಳಿಸಿದ್ದು ಒಬ್ಬ ವ್ಯಕ್ತಿನ ಉಳಿಸಿದಷ್ಟೇ ಸಮಾಧಾನ ಆಗ್ತಾ ಇದೆ. ಎಲ್ಲ ಹೊಗಳಿಕೆನೂ ನಿನಗೇ ಸಲ್ಲಬೇಕು. ಇದರ ಮೂಲ ಹೆಸರು ನಿಂದೇ ಆಗಬೇಕು. ಶಿವಪ್ರಸಾದ್, ಭಗವಂತ, ಜಗತ್ತಲ್ಲಿ ಉಸಿರು ಸಿಗೋದು ತುಂಬಾ ಸುಲಭ, ಹೆಸರು ಸಿಗೋದೇ ಕಷ್ಟ. ಹಾಗಿದ್ರೂ ನೀನು ಹೆಸರು ಕೊಡ್ತಿದೀಯಾ ಅಂದ್ರೆ ನಾನು ಭಾಗ್ಯಶಾಲಿನೇ. ಯಾಕೆ ಭಗವಂತ ಕಾಲು ಎಳಿತಾ ಇದೆಯಾ? ಕಾಲಿದೆ, ಅದಕ್ಕೆ ಎಳಿತಾ ಇದೆ. ಆದ್ರೆ ಕೆಲವೊಂದು ಜೀವಗಳಿಗೆ ಕಾಲೇ ಇರಲ್ಲ. ಆದ್ರೂ ಒಂಟಿ ಕಾಲಲ್ಲಿ ನಿಂತಿರೋ ಜೀವಗಳನ್ನ ಕತ್ತರಿಸಿ ಬಿಸಾಕ್ತಿರಲ್ವ? ಏನು ಭಗವಂತ, ಕಾಲೇ ಇರಲ್ಲ ಅಂತಲೂ ಹೇಳ್ತಾ ಇದೆಯಾ, ಒಂಟಿ ಕಾಲಲ್ಲಿ ನಿಂತಿರುತ್ತೆ ಅಂತಲೂ ಹೇಳ್ತಾ ಇದೆಯಾ? ಏನು ಭಗವಂತ ಈ ಒಗಟು? ಒಗ್ಗಟ್ಟಲ್ಲ ಶಿವಪ್ರಸಾದ್, ಒಗ್ಗಟ್ಟು. ಇದು ನಿಮ್ಮ ಬಡಾವಣೆಯ ಜನರ ಒಗ್ಗಟ್ಟಿಗೆ ಸಂದ ಪ್ರತಿಫಲ. ಹಾಗಾಗಿ ಈ ಹೆಸರು ನಿಮಗೆ ಸಲ್ಲಬೇಕು. ಇಲ್ಲ ಭಗವಂತ, ಹೆಸರನ್ನೋದು ತುಂಬ ದೊಡ್ಡದು. ನೀನು ನನಗೆ ಪ್ರೇರೇಪಣೆ ಕೊಡಲಿಲ್ಲ ಅಂದಿದ್ರೆ ನನಗಿದ್ರ ಬಗ್ಗೆ ಯೋಚನೆನೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ನಿನಗೆ ಋಣಿ. ಹೆಸರು ಕೊಟ್ಟವರಿಗೆ ನೀವು ಇಷ್ಟೊಂದು ಋಣಿಯಾಗಿರ್ಬೇಕಾದ್ರೆ ಇನ್ನು ಉಸಿರು ಕೊಟ್ಟವರಿಗೆ ನೀವೆಷ್ಟು ಋಣಿಯಾಗಿರ್ಬೇಕು ಶಿವಪ್ರಸಾದ್. ಹೆಸರು ಕೊಟ್ಟವರು ಹೆತ್ತವರು, ಪ್ರೀತಿ ಪಾತ್ರರು, ಸ್ನೇಹಿತರು. ಆದ್ರೆ ಉಸಿರು ಕೊಟ್ಟವರು ಜೀವನ ಸಂಗಾತಿ ಅಲ್ವಾ ಭಗವಂತ? ಹೌದೌದು, ಜೀವನ ಸಂಗಾತಿನೇ. ಆದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಶಿವಪ್ರಸಾದ್, ಜಗತ್ತಿನ ಪ್ರತಿ ಜೀವಿಗಳಿಗೂ ಜೀವನ ಸಂಗಾತಿ ವೃಕ್ಷ. ವೃಕ್ಷ ಒಂದೇ ನಿಮಗೆ ಉಸಿರನ್ನು ನೀಡಲು ಸಾಧ್ಯ. ಹಾಗಿದ್ಮೇಲೆ ವೃಕ್ಷ ಅನ್ನೋದು ಹೆತ್ತವರಿಗಿಂತ ಮಿಗಿಲಾದದ್ದು ತಾನೇ. ತಾಯಿ ತನ್ನ ಒಡಲಲ್ಲಿ 9 ತಿಂಗಳು ನಿಮಗೆ ಉಸಿರನ್ನ ನೀಡಿ ಸಾಕಬಹುದು. ಆದರೆ ನೀವು ಭೂಮಿಗೆ ಬಂದ ಕ್ಷಣದಿಂದ ನಿಮ್ಮ ಕೊನೆಗಾಲದವರೆಗೂ ನಿಮಗೆ ಉಸಿರನ್ನ ನೀಡಿ ಕಾಯೋದು ವೃಕ್ಷ ಒಂದೇ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಉಸಿರಿನ ಜೊತೆಗೆ ಉಸಿರಾಡಬಹುದು. ಆದರೆ ಆ ನಿಮ್ಮ ಬಾಳ ಸಂಗಾತಿಯೂ ಉಸಿರಾಡೋದಿಕ್ಕೆ ಕಾರಣ ವೃಕ್ಷವೇ. ನಿಮ್ಮ ಸ್ನೇಹಿತರೇ ಆಗಿರಲಿ, ಸಹೋದ್ಯೋಗಿಗಳೇ ಆಗಿರಲಿ, ಅಥವಾ ಸಂಬಂಧಿಕರೇ ಆಗಿರಲಿ, ನೀವು ಪಡೆದ 10 ರೂಪಾಯಿ ಸಾಲವನ್ನ ನೆನೆದು ನೆನೆದು ನೀವು ಆ ಸಾಲವನ್ನ ತೀರಿಸೋವರೆಗೂ ಬಿಡೋದಿಲ್ಲ. ಹೌದು ಭಗವಂತ, ಸಾಲ ತೀರಿಸೋವರೆಗೂ ಜೀವ ತಿಂತಾ ಇರ್ತಾರೆ. ಆದರೆ ಇಷ್ಟೂ ವರ್ಷ ನಿಮಗೆ ಸಾಲ ಕೊಟ್ಟು ಸಾಲ ಪಡೆಯುವ ನೆಪದಲ್ಲಿ ಜೀವ ತೆಗೆಯದೆ ಜೀವವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಿರುವ ಬಂಧುಗಳು ಯಾರು ಗೊತ್ತಾ? ಆ ಥರ ಯಾರು ಇಲ್ಲ ಬಿಡು ಭಗವಂತ. ಅಂತ ಇದ್ದಾರೆ, ಅವರೇ ವೃಕ್ಷಗಳು. ಇಂದಿನ ಸಂದರ್ಭದಲ್ಲಿ 1 ಲೀಟರ್ ಆಮ್ಲಜನಕದ ಬೆಲೆ 50 ರೂಪಾಯಿಗಳು. ಒಬ್ಬ ಮನುಷ್ಯ ಪ್ರತಿದಿನ ಸರಾಸರಿ 550 ಲೀಟರ್ ಆಮ್ಲಜನಕವನ್ನು ಸೇವಿಸುತ್ತಾನೆ. ಹಾಗಿದ್ಮೇಲೆ
ದಿನಕ್ಕೆ ಎಷ್ಟು ರೂಪಾಯಿ ಆಮ್ಲಜನಕ ಬೇಕು? ಭಗವಂತ, ನಾನು ಬೇಸಿಕಲಿ ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗು. ಒಂದು ನಿಮಿಷ. 550 ಇಂಟು 50 27,500. ಭಗವಂತ, 27,500. ಹಾಗಾದ್ರೆ ಪ್ರತಿನಿತ್ಯ ನೀವು ವೃಕ್ಷಗಳಿಂದ ಪಡೆಯುವ ಸಾಲ 27,500 ಅಲ್ವಾ ಶಿವಪ್ರಸಾದ್? ಹಾಗಿದ್ರೆ ತಿಂಗಳಿಗೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು ಶಿವಪ್ರಸಾದ್? ನೀವು ಬದುಕಿರೋವರೆಗೂ ಎಷ್ಟಾಯ್ತು? ರಾಜ್ಯ ರಾಷ್ಟ್ರಗಳು ಬೆಳವಣಿಗೆಗಾಗಿ ಮಾಡುವಂತ ಸಾಲಗಳು ನೀವು ವೃಕ್ಷಗಳಿಂದ ಮಾಡುವಂತ ಸಾಲಕ್ಕಿಂತ ದೊಡ್ಡದಲ್ಲವೇ ಅಲ್ಲ. ಪ್ರತಿನಿತ್ಯವೂ ಇಷ್ಟು ಮೊತ್ತದ ಸಾಲವನ್ನು ಕೊಟ್ಟು ಒಂದು ಸಲನೂ ಹಿಂದಿರುಗಿಸಿ ಎಂದು ಹಿಂಸೆ ನೀಡದೆ ನಿಮ್ಮನ್ನು ಉಳಿಸುತ್ತಿರುವ ವೃಕ್ಷ ನಿಮ್ಮ ಬಂಧುಗಳಲ್ಲವೇ? ಹೀಗೆ ನಿಮಗೆ ಉಸಿರು ಕೊಟ್ಟು ಹೆತ್ತವರಿಗಿಂತ ಮಿಗಿಲಾಗಿ ನಿಮ್ಮ ಸಂಗಾತಿಗೆ ಉಸಿರು ಕೊಟ್ಟು ನಿಜವಾದ ಬಾಳ ಸಂಗಾತಿಯಾಗಿ ಲೆಕ್ಕವಿಲ್ಲದಷ್ಟು ಸಾಲ ಕೊಟ್ಟು ನಿಮ್ಮ ಜೊತೆಗಿರುವ ಬಂಧುವಾಗಿ ನಿಮ್ಮೆಲ್ಲಾ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗಿ ಒಂದು ದಿನವೂ ನಿಮ್ಮಿಂದ ಏನನ್ನೂ ಬಯಸದೆ ಬಿದ್ದಲ್ಲೇ ಬೇರೂರಿ ಆಕಾಶಕ್ಕೆ ಮುಖ ಮಾಡಿ ನಿಂತ ಏಕೈಕ ತ್ಯಾಗಿ ವೃಕ್ಷ. ಒಂದು ಮರದಿಂದ 8,000 ಹಾಳೆಗಳು ತಯಾರಾಗಬಹುದು. ನೀನು ಈಗಾಗಲೇ 8,000ಕ್ಕೂ ಹೆಚ್ಚು ಅಧಿಕ ಹಾಳೆಗಳಲ್ಲಿ ಬರೆದಿದ್ದೀಯ. ಕೈ ಒರೆಸಲು ಬಳಸಿದ್ದೀಯ, ನೋಟುಗಳಾಗಿ ಎಣಿಸಿದ್ದೀಯ, ಪತ್ರಿಕೆಯಾಗಿ ಓದಿದ್ದೀಯ. ಮರವನ್ನು ಉಳಿಸಿ ಉಳಿಸಿ ಅಂತ ಹೇಳುತ್ತಲೇ ಪರೋಕ್ಷವಾಗಿ ಒಂದು ಮರದ ನಾಶಕ್ಕೆ ಕಾರಣವಾಗಿದ್ದೀಯ. ಭಗವಂತ, ನನಗೆ ಇದರ ಅರಿವೇ ಇರಲಿಲ್ಲ. ಅರಿವು ಇರೋದೆಲ್ಲ ಶಿವಪ್ರಸಾದ್. ಹುಡುಕುವುದು, ಸಂಪಾದಿಸೋದು, ಗಳಿಸೋದು, ದಕ್ಕಿಸಿಕೊಳ್ಳುವುದು, ಬೆಂಕಿ ಬಿದ್ದಾಗ ನೀರು ಹುಡುಕೋದಕ್ಕಿಂತಲೂ ಮೊದಲೇ ಎಚ್ಚರ ವಹಿಸೋದು ಉತ್ತಮ. ನೀನು ಉಳಿಸಿರೋದು ಒಂದೇ ಮರ ಶಿವಪ್ರಸಾದ್. ಅದಕ್ಕೆ ನಿನಗೆ ಇಷ್ಟೊಂದು ಸಂತೋಷ ಆಗ್ತಿದೆ. ಆದ್ರೆ ಜಗತ್ತಲ್ಲಿ ಪ್ರತಿದಿನ 4 ಕೋಟಿ ಮರಗಳನ್ನ ಕಡಿಯಲಾಗ್ತಿದೆ. 4 ಕೋಟಿನಾ? ಭಗವಂತ, ಈ ಸಂಖ್ಯೆ ಕೇಳ್ತಾ ಇದ್ರೇನೆ ತಲೆ ತಿರುಗ್ತಾ ಇದೆ. ಭಗವಂತ, ನೀನು ಹಾವಿಗೆ ವಿಷ ಕೊಟ್ಟಿರೋ ಥರ ಈ ಮರಗಳಿಗೆ ಕೈಯೋ ಕಾಲ ಕೊಟ್ಟಿರ್ಬೇಕಾಗಿತ್ತು. ಆಗ ಜನ ಏನಾದರೂ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿ ಬಾರಿಸಿರೋದು. ನಾನು ವೃಕ್ಷದ ಬಳಿ ಹೋಗಿ ಹೇಳಿದೆ, ಹೇ ವೃಕ್ಷವೇ, ನಿನ್ನ ರಕ್ಷಣೆಗೆಂದು ನಾನು ಕೈಗಳನ್ನು ಕೊಡುತ್ತೇನೆ, ತೆಗೆದುಕೋ ಎಂದು. ಆಗ ವೃಕ್ಷ ನಕ್ಕು ಹೇಳಿತು, ಬೇಡ, ನೀನು ಕೈಗಳನ್ನು ಕೊಟ್ಟರೆ ನನ್ನ ಜನ ನನ್ನ ಒಡಲಿಗೆ ಕೊಡಲಿಯನ್ನು ಹಾಕುವಾಗ ನಾನು ಕೋಪದಿಂದ ಅವರ ಮೇಲೆ ಕೈ ಮಾಡಬಾರದು. ನೀನು ಕೊಡುವುದೇ ಆದರೆ ಕೈಗಳನ್ನೇ ರೆಂಬೆ ಕೊಂಬೆಗಳನ್ನಾಗಿ ಕೊಡು. ಇದರಿಂದ ಇನ್ನಷ್ಟು ಬಲಿಷ್ಠವಾಗಿ ಬೆಳೆದು ನಿಂತು ಅವರ ಸ್ವಾರ್ಥಕ್ಕೆ ಆಹಾರವಾದರೂ ಆಗುತ್ತೇನೆ ಎಂದು ಹೇಳಿ. ಈ ಜಗತ್ತಿನಲ್ಲಿ ಹೆತ್ತವರಿಗಿಂತಲೂ ಗುರುವಿಗಿಂತಲೂ ತ್ರಿಮೂರ್ತಿಗಳಿಗಿಂತಲೂ ಮಿಗಿಲಾದವರು ಯಾರಾದರೂ ಇದ್ದರೆ ಅದು ವೃಕ್ಷ ಮಾತ್ರ. ನೆರಳು ಕೊಟ್ಟರೂ ಕರಳು ಬಗೆಯುವ ಜನರಿರುವಾಗ ಅವರ ಬೆರಳು ಹಿಡಿದು ನಡೆಸುವ ಏಕೈಕ ಜೀವ ವೃಕ್ಷ. ಹಾಗಾಗಿ ವೃಕ್ಷ ಎನ್ನುವುದು ಕೇವಲ ಮರವಲ್ಲ, ಜೀವ ಸಂಕುಲದ ಸ್ವರ. ವೃಕ್ಷ ಎನ್ನುವುದು ಕೇವಲ ಹಸಿರಲ್ಲ, ಜಗತ್ತೂಗುವ ಉಸಿರು. ವೃಕ್ಷ ಎನ್ನುವುದು ಬರೀ ನೆರಳಲ್ಲ, ಪ್ರಕೃತಿಗೆ ಕೊರಳು. ವೃಕ್ಷ ಎನ್ನುವುದು ಕೇವಲ ಆಸರೆ ಅಲ್ಲ, ನಿಮ್ಮದೇ ಬದುಕಿನ ಧರ್ಮ ಸೆರೆ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಗಿರಿ, ಇವತ್ತು ಲಂಚ್ ಬಾಕ್ಸ್ ಬೇಡ, ಫೀಲ್ಡ್ ವರ್ಕ್ ಇದೆ, ಅಲ್ಲೇ ಎಲ್ಲರೂ ತಿನ್ಕೊಳ್. ಅಲ್ಲ,
ಡ್ಯಾಡಿ ಸಮಾನರಾದ ಪಿತಾಶ್ರೀಯವರೇ, ಸನ್ ಸಮಾನರಾದ ಮಗ ಶ್ರೀಯವರೇ ಹೇಳಿ. ತಟ್ಟೆ ತುಂಬ ಸಕ್ಕರೆ ಹಾಕೊಂಡು ಏನು ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಾಗ್ತಿಲ್ವಾ? ಇಲ್ಲ. ಮೊನ್ನೆ ಡಾಕ್ಟರ್ ಏನು ಹೇಳಿದ್ರು? ಹಾಂ, ಬಿಲ್ಗೆ ಇನ್ಸ್ಟಾಲ್ಮೆಂಟ್ ಇರಲ್ಲ, ಎಲ್ಲ ಒಂದೇ ಸರಿ ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ಏನು ಹೇಳಿದ್ರು? ಮೊದಲು ಹೋದ ತಿಂಗಳು ಬ್ಯಾಲೆನ್ಸ್ ಕಟ್ಟಿ ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಇನ್ನೇನು ಹೇಳಿದ್ರು? ಓಹ್, ಇವಾಗ ನೀನೇ ಹೇಳ್ತೀಯೋ ಇಲ್ಲ ಹಾಸ್ಪಿಟಲ್ ಸೀನಲ್ಲಿ ಆದ ಡೈಲಾಗ್ಸ್ನೆಲ್ಲ ತಿರುವಾಕಿಸ್ತೀಯೋ? ಸುಮ್ಮನೆ ಹೇಳಪ್ಪ. ಡಾಕ್ಟ್ರ್ ಹೇಳಿಲ್ವೇನೋ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಶುಗರ್ನ ಟೆಸ್ಟ್ ಮಾಡಬೇಕು ಅಂತ? ಅದಕ್ಕೆ ಬೆಳಗ್ಗೆ ಬೇಗ ಎದ್ಬಿಟ್ನಾ, ವಾಕಿಂಗ್ ಹೋಗಿದ್ದೆ, ಖಾಲಿ ಹೊಟ್ಟೆ ಇತ್ತು, ಅದಕ್ಕೆ ಒಂದೊಂದೇ ಕಾಳನ್ನ ನಾಲ್ಗೆ ಹಾಕ್ಕೊಂಡು ಅಲ್ಲ ಟೆಸ್ಟ್ ಮಾಡ್ತಾ ಇದ್ದೆ. ಬಾ ಏನು ಕಾಮಿಡಿ ಗಿರೇ, ಇಲ್ಲಿ ಬಾಯ್ಲೆ ನಿಮ್ಮ ಮಾವ ನೋಡು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ದಾರೆ. ಇಡಬಾಯ್ಲೆ. ಏನಾಯ್ತ್ರಿ? ಯಾಕೆ ಕೂಗಾಡ್ತಿದ್ದೀರಾ? ಏನಾಯ್ತು? ಅಪ್ಪನ ಕೈಗೆ ಸಕ್ಕರೆ ಸಿಗೋ ಹಾಗೆ ಇಡಬೇಡ ಅಂತ ಹೆಸರು ಹೇಳ್ಬೇಕು ನಿನಗೆ. ಅಯ್ಯೋ, ಸಕ್ಕರೆ ಡಬ್ಬದ ಪೂರ್ತಿ ಇರುವೆ ತುಂಬ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಒಂದು ಪ್ಲೇಟಿಗೆ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ. ನಾನು ಹೋಗಿ ಆ ಇರುವೆಗಳನ್ನೆಲ್ಲ ಓಡಿಸಿ ಈ ಗೊದ್ದ ತಿಂತಾ ಇದೆ. ಅಲ್ಲಪ್ಪ, ಮೈ ತುಂಬ ಶುಗರ್ ಫ್ಯಾಕ್ಟ್ರಿನೇ ಇದೆ, ಅದ್ರ ಮೇಲೆ ಶುಗರ್ ಬೇಕಾ? ಶುಗರ್ ನಿನಗೆ ಕೇಳಿದ್ರೆ ಶುಗರ್ ಟೆಸ್ಟ್ ಮಾಡ್ತಾ ಇದೆ ಅಂತೆ. ಟೆಸ್ಟು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲಿ ಹೋಗಿ ಸಾಯ್ಲೆ? ನಾನೇನ ಮಾಡಿದೆ? ಡಾಕ್ಟರ್ ಹೇಳ್ದಾಗ ಮಾಡಿದೆ. ತಪ್ಪು ಅಂದರೆ ನಾಳೆಯಿಂದ ನಾನು ಆಸ್ಪತ್ರೆಗೆ ಬರೋದಿಲ್ಲ. ವಾ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವ್ರೇನು ಸಮಾಧಾನ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳ್ತಾರೆ, ಕಡೆಗೆ ನಮಗೆ ಸಮಾಧಾನ ಇಲ್ದಂಗೆ ಮಾಡ್ತಾರೆ ಅಷ್ಟೇ. ಪ್ರತಿ ಸರಿ ಬಡ್ಜೆಟ್ ಬಂದಾಗ ಎಲ್ಲರೂ ಕಾರ್ ರೇಟ್ ಎಷ್ಟಾಯ್ತು, ಸೈಟ್ ರೇಟ್ ಎಷ್ಟಾಯ್ತು ಅಂತ ನೋಡ್ತಾರೆ. ಆದ್ರೆ ನಾನೇನ್ ನೋಡ್ತೀನಿ ಗೊತ್ತಾ? ಮೆಡಿಕಲ್ ಬಿಲ್ಗೆ GST ಎಷ್ಟಾಯ್ತು, ಮೆಡಿಸಿನ್ಸ್ಗೆ ಟ್ಯಾಕ್ಸ್ ಎಷ್ಟಾಯ್ತು ಅಂತ ನೋಡ್ತೀನಿ. ಯಾಕೆ ಹೇಳು? ನಮ್ಮ ಅಪ್ಪ ಮಾಡೋ ಇಂಥ ಕೆಲಸಗಳಿಗೆ. BP ಶುಗರು ಇಷ್ಟಿದೆ ಅನ್ಕೊಂಡಿದ್ಯಾ? ಇಷ್ಟಿದೆ. ನಿನ್ನ BP ಶುಗರ್ ಏರೋ ತರ ನಮ್ಮ ಜೀವನನು ಏರಿದಿದ್ರೆ ಇಷ್ಟೊತ್ತಿಗೆ 4 ಚಡ್ಡಿ ಕಂಪ್ನಿಗೆ ಓನರ್ ಆಗಿರ್ತಾ ಇದ್ದೆ ನಾನು. 4 ಚಡ್ಡಿ ಮಾರಷ್ಟರಲ್ಲಿ ನಾನು ಹೆಣ ಬಿದ್ದೋಗಿರುತ್ತೆ. ಅದೆಲ್ಲ ನಿಂಗೆ ಹೆಂಗ್ ಗೊತ್ತಾಗುತ್ತೆ? ಹೋಗ್ಬೇಕಾದ್ರೆ ನಕ್ಕೊಂಡು ಹೋಗ್ತಾನೆ, ಬರ್ಬೇಕಾದ್ರೆ ನಕ್ಕೊಂಡು ಬರ್ತಾನೆ. ಇವನಿಗೆ ಎಂತದ್ ಕಷ್ಟ ಇರುತ್ತೆ ಅಂತ ತಾನೇ ನೀನು ಅನ್ಕೊಂಡಿರೋದು. ನಾನು ಬಂದು ನಿನ್ನ ಹತ್ರ ನನ್ನ ಕಷ್ಟ ಹೇಳ್ಕೊಳಲ್ಲ. ನಾನು ಬಂದು ಹೇಳ್ಕೊಂಡ್ರೆ ನಿನಗೆ ಬೇಜಾರಾಗುತ್ತೆ, ಬೇಜಾರಾಗಿ ಮತ್ತೆ BP ರೈಸ್ ಆಗುತ್ತೆ, ಆಗ ಮತ್ತೆ ಕಷ್ಟ ಆಗೋದು ನನಗೇನೆ. ಅಲ್ಲ, ಗಿಣಿ ಹೇಳ್ದಂಗೆ ಹೇಳ್ತೀನಿ, ಅರ್ಥನೇ ಮಾಡ್ಕೊಳಲ್ಲ. ಏನು ಕರ್ಮನೋ ಏನೋ. ಹುಚ್ಚಾರ ಏನೋ ಬಾಯಿ ಬಂದಾಗ ಮಾತಾಡ್ತಿದ್ಯಲ್ವೋ? ನಾನು ನಿಮ್ಮಪ್ಪ, ನೀನು ನಮ್ಮಪ್ಪ ಅಲ್ಲ. ಮಗ ಮಗನಾಗಿರ್ಬೇಕೆ ಹೊರತು ಮಗ ಅಪ್ಪನಾಗ ಹೊರಟ್ರೆ ಮನೆ ಪರಿಸ್ಥಿತಿನೇ ಬಿಗಡಾಯಿಸ್ಬಿಡುತ್ತೆ. ಸಕ್ಕರೆ ತಿನ್ಕೊಂಡು ತಿನ್ಬೇಡ ಅನ್ನೋದಕ್ಕೆ ನೀನು ಯಾರೋ? ಓ, ನಾನು ಯಾರೋನಾ? ಆಯ್ತು, ಚಿಕ್ಕ ವಯಸ್ಸಲ್ಲಿ ನಾನು ಮಣ್ಣು ತಿಂತಾ ಇದ್ದೆ. ತಿನ್ಬೇಡ ಅಂತ ಯಾಕೆ ಹೇಳ್ತಾ ಇದ್ದೆ? ಯಾಕೆ ಹೇಳು? ನಾನು ತಿಂದು ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ ನಿನ್ನ ಜೇಬಿಗೆ ತೊಂದರೆ ಆಗುತ್ತೆ ಅಂತ. ಅದೇ ತರನೇ ನಾನು ಇವಾಗ ಎಚ್ಚರಿಕೆ ವಹಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಕೂಗಾಡ್ಬೇಡ್ರಿ ಮಾವ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಂಥ ಮಗ ಇದ್ರೆ ಹೇಗಮ್ಮ ಸಮಾಧಾನ ಆಗುತ್ತೆ? ಏನ ಇಂಥ ಮಗ ಅಂತ ಅನ್ನೋದಕ್ಕೆ ಅಂಥದ್ದು ನಾನು ಏನು ಮಾಡಿದ್ದೀನಿ? ಏನು ಮಾಡಿದ್ಯಾ? ಅಂಥದ್ದೇನು ಮಾಡಿದೆ ಅಂತ ಕೇಳ್ತೀಯಾ? ಪುರ್ಸೊತ್ತಿದ್ದಾಗಲೆಲ್ಲ ನಾನು ಬೈತೀಯ. ಮಕ್ಕಳ ಮುಂದೆ, ಸೊಸೆ ಮುಂದೆ ನನ್ನ ಕಾಲು ಎಳೆದಿರ್ತೀಯ. ಇದಕ್ಕಿರೋ ದೊಡ್ಡ ಗನಂದಾರಿ ಕೆಲಸ ಏನು ಮಾಡಿದ್ಯಾ ನೀನು? ನಾನು ನಿನಗೆ ಜನ್ಮ ಕೊಟ್ಟವನು ಕಣೋ. ನೀನು ಇಷ್ಟುದ್ದ ಬೆಳೆಸಿ ವಿದ್ಯಾ ಬುದ್ಧಿ ಕೊಟ್ಟಿದ್ದೀನಿ ಕಣೋ. ಅಂಥದ್ರಲ್ಲಿ ನನಗೇನೆ ಎದುರು ಕೊಡ್ತೀಯ ನಾವು ಯೋಗ್ಯ? ಮಾವ, ದಯವಿಟ್ಟು. ಗಿರಿಜಾ, ನೀವು ಸುಮ್ಮನಿರಮ್ಮ. ನನಗೆ ಎದುರು ಕೊಡ್ತಾನೆ ಅವನು. ಹೋಗ ಅಯೋಗ್ಯ. ನೀನು ಬೇಡ, ನೀನು ಸವಾಸನೆ ಬೇಡ. ಹೋಗು, ನಿನ್ನ ಯಾರು ಹಿಡ್ಕೊಂಡಿಲ್ಲ ಇಲ್ಲಿ. ಸುಮ್ಮನೆ ಇರ್ಗಿರಿ. ಇದೇನು ಹೊಸದ ದಿನ ಇದೇ ಆಗೋಯ್ತು. ನಾನು ಮಾಡಿ ತಪ್ಪು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಮೆಲ್ಲಗೆ ಜಾರ್ಕೊಂಡಿದ್ದು. ಎಲ್ಲಿ ಹೋಗ್ತಾರೆ? ಯಾವುದೋ ಪಾರ್ಕಲ್ಲಿ ಹೋಗಿ ಕೂತಿರ್ತಾರೆ. ಹೋಗಿ ಆಮೇಲೆ ಕರ್ಕೊಂಬ. ಮೊದಲೇ ಬಿಸಿಲು ಜಾಸ್ತಿ, ಅವ್ರು ಬಿಸಿಲು ತಡೆಯಲ್ಲ. ನಾನು ಬರ್ತೀನಿ. ಎತ್ತಿಡು.
ನಮಗೊಂದು ಮಗು ಬೇಕು ಅಂತ ನನ್ನ ಹೆಂಡತಿ ತಿರುಗಾಡದೇ ಇರೋ ಕ್ಷೇತ್ರಗಳಿಲ್ಲ, ಕೈ ಮುಗಿದಿರೋ ದೇವತೆಗಳಿಲ್ಲ. ಕೊನೆಗೂ ಒಂದು ದಿನ 2 ಘಟನೆ ಸಂಭವಿಸ್ತು. 1980 ಜುಲೈ 22 ನನ್ನ ಮಗ ಹುಟ್ಟಿದ. ಜೊತೆಗೆ ನಮ್ಮ ಕ್ಯಾಂಪಸ್ಸಲ್ಲಿ ನಾನು ಹೊಸ ಗೋಧಿ ಮುದ್ದೆ ಕಂಡುಹಿಡಿದೆ. ಆದರೆ ಇವತ್ತು ನನಗೆ ಹುಟ್ಟಿದ ಮಗ ನನಗೆ ರೆಸ್ಪೆಕ್ಟ್ ಕೊಡಲ್ಲ. ಅವನ ಹೆಂಡತಿ ಅವಳು ಸಹಿತ ನನ್ನ ಮರ್ಯಾದೆ ಕೊಡೋದಿಲ್ಲ. ಡಿಸಿಪ್ಲಿನ್ ಈಸ್ ದ ಕೀ ಟು ಸಕ್ಸಸ್ ಅಂತ ಈ ಜನರೇಷನ್ಗೆ ಅರ್ಥ ಆಗೋದಿಲ್ಲ. ಮನೆ ಕ್ಲೀನ್ ಆಗಿರಬೇಕು, ಮನುಷ್ಯ ಡಿಸಿಪ್ಲಿನ್ ಆಗಿರಬೇಕು ಅಂತ ಹೇಳಿದ್ರೆ ಯಾರು ನನ್ನ ಮಾತೆ ಕೇಳಲ್ಲ. ಈ ಕರ್ನಲ್ ಕೆಂಪಯ್ಯ ವಾರ್ ಫೀಲ್ಡ್ ಕಾಲಿಟ್ರೆ ವಾರ್ ಫೀಲ್ಡೇ ಡೈನಿಂಗ್ ಟೇಬಲ್ ಆಗಿ ಚೇಂಜ್ ಆಗಿಬಿಡ್ತಿತ್ತು. ನಾನೊಂದು ಒಗ್ಗರಣೆ ಕೊಟ್ಟರೆ ಆ ಸ್ಮೆಲ್ಲು ಶತ್ರು ದೇಶದವ್ರಿಗೂ ತಲುಪ್ತಾ ಇತ್ತು. ವಾರ್ ಮಾಡಬೇಕು ಅಂತ ಗನ್ ಹಿಡ್ಕೊಂಬಂದವ್ರ ಕೈಗೆ ಊಟ ಮಾಡಬೇಕು ಅಂತ ಸ್ಪೂನ್ ಹಿಡಿಯೋ ಥರ ಮಾಡಿದ್ದು ಈ ಕರ್ನಲ್ ಕೆಂಪಯ್ಯ. ಆದರೆ ಇವತ್ತು ಮಗನ ವಿಚಾರದಲ್ಲಿ ಸೋತು ಮನೆ ಬಿಟ್ಟು ಬರೋ ಹಾಗಾಯ್ತು. ದಿಸ್ ಇಸ್ ನಾಟ್ ಫೇರ್. ಓಕೆ ಓಕೆ, ನಾನು ಯಾರು? ಕರ್ನಲ್ ಕೆಂಪಯ್ಯ. ಲೈಫ್ ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ. ಶಿಸ್ತಿಲ್ದೆ ಹೋದರೆ ದೇವ್ರು ಕೂಡ ಅಷ್ಟೋನಲ್ಲ. ಶಿಸ್ತಿದ್ದವನಿಗೆ ಸುಸ್ತಾಗೋದಿಲ್ಲ. ಚಿಚಿ. ಆದರೆ ಈಗಿನ ಕಾಲದ ಮಕ್ಕಳು ಶಿಸ್ತಿಲ್ಲ, ಏನಿಲ್ಲ. ಐ ಹೇಟ್ ಇಟ್. ಇಂಥ ಮಕ್ಕಳಿದ್ರೇನು ಬಿಟ್ರೇನು. ಐ ಡೋಂಟ್ ವಾಂಟ್. ಇಟ್ ಈಸ್ ಟು ಮಚ್. ನನ್ನ ಮಗ ನನ್ನೇ ಬೈದು ಬಿಟ್ನಲ್ಲ. ಕೊಲೆ ಮಾಡಿದ್ರೆ ತಪ್ಪು, ಕಳ್ತನ ಮಾಡಿದ್ರೆ ತಪ್ಪು, ಸ್ವೀಟ್ ತಿನ್ನೋದೇ ತಪ್ಪ. ನನಗೆ ಬಂದಿರೋ ಕೋಪಕ್ಕೆ ನನ್ನ ಮಗನ ಮೂಳೆನ ಲಟಕ ಪಟ್ಟಕೊಂದು ಮುರಿದು ಬಿಡೋಣ ಅನ್ಸುತ್ತೆ. ಆದರೆ ಅವನು ನನ್ನ ಮಗ ಅಲ್ಲ. ಈ ನನ್ನ ಮಗ ಹುಟ್ಟಿದಾಗ ಇಡೀ ಊರಿಗೆ ಸ್ವೀಟ್ ಹಂಚಿದೆ. ಅಂಥದ್ರಲ್ಲಿ ನನಗೆ ಹುಟ್ಟಿದ ಮಗ ನನ್ನನ್ನೇ ಸ್ವೀಟ್ ತಿನ್ಬೇಡ ಅಂತ ಹೇಳ್ತಾನಲ್ಲ. ಎಷ್ಟು ಕೊಬ್ಬು ಅವನಿಗೆ. ನಾನು ಮನೆ ಬಿಟ್ಟು ಬಂದು 6 hours 40 minutes ಆಯಿತು. ಇನ್ನೂ ನನ್ನ ಬೆಲೆ ಗೊತ್ತಾಗಿಲ್ಲ ಅವ್ರಿಗೆ. ಓಕೆ ನಾವು ದೂರ ಇದ್ದಷ್ಟು ಅವ್ರ ಚರ್ಬಿ ಕರಗತ್ತೆ, ಬುದ್ಧಿ ಬರುತ್ತೆ ಏನ್ಬತ್ತು ಬಂದೇ ಬರುತ್ತೆ. ಇರಲಿ ನಾನು ಇಲ್ದಿರೋ ಮನೇಲಿ ಅವರೆಲ್ಲ ಹೇಗಿರ್ತಾರೋ ನಾನು ನೋಡ್ತೀನಿ. ನಾನಂತೂ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ. ಪುಣ್ಯ ಮಾಡಿರಬೇಕು ನನ್ನಂಥ ತಂದೆ ಪಡಿಬೇಕಾದ್ರೆ. ಶಿವರೇ, ಯಜಮಾನ್ರ ಬಗ್ಗೆ ನಿಮ್ಗೆ ಗೊತ್ತೇ ಇತ್ತಲ್ಲ ಮರ್ರೆ. ನೀವೇನೋ ಬೆಳಗ್ಗೆ ಸ್ವಲ್ಪ ಸಕ್ಕರೆ ವಿಚಾರದ ಬಗ್ಗೆ ಕಾರವಾಗಿ ಮಾತಾಡ್ರಿ ಮರ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಇಲ್ಲೇ ಎಲ್ಲೋ ಕಟ್ಟೆ ಮೇಲೋ ಪಾರ್ಕಲ್ಲೋ ಕೂತ್ಕೊಂಡಿರ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ, ನಾನು ಅವ್ರನ್ನ ಹುಡ್ಕಿ ಕೊಡ್ತೆ. ಎಂತ ಇದು? ಇವ್ರ ಕಾಂಬಕ್ಕೆ ನಮ್ಮ ಯಜಮಾನ್ರ ನಮ್ಮನೆ ಇದ್ರಲ್ಲ. ಇವರೇ ಯಜಮಾನ್ರು. ಆದರೆ ಗೆಟಪ್ ಎಲ್ಲ ಹಾಯ್ಕೊ ಬಂದಿರ. ಮೊದಲೇ ನಾಟಕದ ಹುಚ್ಚು. ನಾವ್ಯಾರು ಎದುರುತ್ತ ಕೊಡೋಕ್ಕಾಗ ಅಂದಳಿ ಈ ನಮ್ಮನಿ ಗೆಟಪ್ ಹಾಯ್ಕೊ ಬಂದಿರ ಕಾಂತ. ಇರಲಿ ಶಿವರೇ, ನಾನು ಹೇಳಿಲ್ಲ ಮರ್ರೆ, ಯಜಮಾನ್ರು ಇಲ್ಲೇ ಎಲ್ಲೋ ಕೂಕೊಂಡಿರ್ತಾರ ಅಂದಳಿ. ನಿಮ್ಮ ಪಿತಾಶ್ರೀ ಅವರು ಇಲ್ಲೇ ಕೂಕೊಂಡಿದ್ರು. ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಮರ್ರೆ. ನೀವು ನಿಮಗೆ ಕೆಲಸ ಕಾಣಿ, ನಾನು ಹೋಗಿ ಯಜಮಾನ್ರನ್ನ ಕೂಲ್ ಮಾಡಿ ಮನೆ ಕರ್ಕೊಂಡು. ಓಕೆ ಬಾಯ್. ಎಂತ ಯಜಮಾನ್ರೆ ಇಲ್ಲಿ ಬಂದು ಕೂಕೊಂಡಿರಿ? Who are you, man? Man? Oh, yes. Man. I am common man. Why are you here? Hey, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದೆ. ಶತ್ರು ದೇಶದವ್ರು ಅಟ್ಯಾಕ್ ಮಾಡಿದಾರ, ಇಲ್ಲ ಮಿಲಿಟರಿ ಜನರಲ್ ವಾರ ಅನೌನ್ಸ್ ಮಾಡಿದಾರ? ಹಾಗಿದ್ರೆ ಹೇಳು. ಈ ಕರ್ನಲ್ ಕೆಂಪಯ್ಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ದಾಗಲಿ, ಎನಿವೇರ್ ಎನಿ ಟೈಮ್ ಐ ಆಮ್ ರೆಡಿ. ಒಂದು ಕೈಲಿ ಗನ್ನು, ಒಂದು ಕೈಲಿ ಸ್ಪೂನ್ ಹಿಡ್ಕೊಂಡು ವಾರ್ ಫೀಲ್ಡ್ ಎಂಟ್ರಿ ಕೊಟ್ಟರೆ ಶತ್ರುಗಳು ಅನ್ನ ತಿಂದು ಸಾಯ್ಬೇಕು, ಇಲ್ಲ ಬುಲೆಟ್ ತಿಂದು ಸಾಯ್ಬೇಕು.
ದಟ್ ಈಸ್ KK, ಏಕೆ ಕರ್ನಲ್ ಕೆಂಪಯ್ಯ. ಯಜಮಾನ್ರೆ ಎಂತ ಇದು ವೇಷ ಭಾಷೆ ಎಲ್ಲ ಚೇಂಜ್. ನನಗೆ ಎಂತಕ್ಕೂ ಹೆದರಿಕೆ ಆಗ್ತಿತ್ತು ಮರ್ರೆ. ಬನ್ನಿ ಮರ್ರೆ ಮನೆಗೆ ಹೋಪ. ನಾನು ಮನೆಗ ಇಂಪಾಸಿಬಲ್. ಈ ದೇಶನೇ ನನ್ನ ಮನೆ, ಮದರ್ ಇಂಡಿಯಾನೇ ನನಗೆಲ್ಲ. ಯಜಮಾನ್ರೆ ಪ್ಲೀಸ್, ಅಲ್ಲಿ ಎಲ್ರು ನೀವಿಲ್ದೆ ಒದ್ದಾಡ್ತಾ ಇದ್ರು ಗೊತ್ತಿತ್ತಾ ನಿಮ್ಗೆ? ಓ, ಅವರಿಗೆಲ್ಲ ಈ ಕರ್ನಲ್ ಕೆಂಪಯ್ಯನ ವ್ಯಾಲ್ಯೂ ಏನು ಅಂತ ಈಗ ಗೊತ್ತಾಯ್ತಾ? ವಂಡರ್ಫುಲ್ ವಂಡರ್ಫುಲ್. ಓ, ಮೆಂಟಲಿ ಸ್ಟ್ರೆಸ್ ಆಗಿರಕ್ಕಂತ ಎಂತೆಂಥದೋ ಮಾತಾಡ್ತಿದ್ರು. ಅದೆಲ್ಲ ಆಮೇಲೆ ಕಾಂಬ. ಮೊದಲು ಇವ್ರನ್ನ ಮನೆಗೆ ಕರ್ಕೊಂಡು ಹೋಯ್ತು. ಪಾಪ ಕಾಸ್ಟ್ಯೂಮ್ ಬಾಡಿಗೆಗೆ ಎಷ್ಟು ಖರ್ಚಾಯ್ತು ಏನೋ. ಹೇಯ್, ಏನೋ ಯೋಚನೆ ಮಾಡ್ತಾ ಇದೆಯಾ? ಯಜಮಾನ್ರೆ ನೀವು ಫಸ್ಟ್ ಮನೆಗೆ ಬನ್ನಿ, ಆಮೇಲೆ ಮಾತಾಡುವ. ನೀವು ಬಂದರೆ ಅಲ್ಲಿ ಅನ್ನ ನೀರು ಊಟ ಮಾಡೋದು. ಬನ್ನಿ ಮರ್ರೆ ಪಾಪ. ಇವ್ನು ಯಾರು ಗೊತ್ತಾಗ್ಲಿಲ್ವಲ್ಲ. ನೋಡಕ್ಕೆ ನಮ್ಮ ಟೀಮಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದ ಹಿರೇಗೌಡನ ಮಗ ಇದ್ದಂಗಿದ್ದಾನೆ. ಕರೆಕ್ಟ್, ಅವನೇ ಅನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೋಣ ಎಲ್ಲಿ ಹೋಗುತ್ತೆ? ನಾನು ನೋಡಿ ಮಗನೇ ಕಳಿಸಿರ್ಬೇಕು. ಸರಿ, ಹೋಗೋಣ. ಓಕೆ, ಐ ಅಗ್ರಿ ಟು ಕಮ್. ಅಟೆನ್ಷನ್ ಅಟೆನ್ಷನ್ ಅಲ್ಲ, ನಾನು ಪೆರೇಡ್ ಎಲ್ಲ ಮುಗಿಸ್ಕೊಂಡೇ ಬಂದಿದೆ. ಅಟೆನ್ಷನ್. ಓಕೆ ಸರ್. ಸ್ಟ್ಯಾಂಡರ್ಡ್ ಸರ್. ಅಟೆನ್ಷನ್. ಸರ್. कदम का शुरू करो. ओके सर. लेफ्ट राइट लेफ्ट राइट लेफ्ट राइट लेफ्ट राइट.